ಈ ಟ್ರಿಪ್ನ ನಾವು ಪ್ಲ್ಯಾನ್ ಮಾಡ್ಕೊಂಡಾಗ ಈ ಪ್ಲೇಸಸ್ ಎಲ್ಲ ನಮ್ಮ ಲಿಸ್ಟಲ್ಲಿ ಇರಲೇ ಇಲ್ಲ. ಬಟ್ ಡೆಸ್ಟಿನಿ ನಮ್ಮನ್ನಲ್ಲಿ ಕರ್ಕೊಂಡ್ಬಂದೇ ಬಿಡ್ತು. ಕೊಡಚಾದ್ರಿ ಟ್ರೆಕ್ ಮುಗಿಸ್ಕೊಂಡು ಚೆಕ್ಔಟ್ ಮಾಡಿ ನಾವು ಬಂದಿದ್ದು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ. ಆ್ಯಂಡ್ ಇಲ್ಲಿ ಫಸ್ಟ್ ನಾವು ಹೋಗಿದ್ದು ಪ್ರಸಾದ ತಿಂದಿದ್ದು. ಪ್ರಸಾದನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ತುಂಬಾ ಟೇಸ್ಟಿ, ಬಿಸಿ ಬಿಸಿ ಆ್ಯಂಡ್ ಸೆಲ್ಫ್ ಸರ್ವಿಸ್ ಇರುತ್ತೆ, ಧರ್ಮಸ್ಥಳದಲ್ಲಿರೋ ಥರ ಇರೋಲ್ಲ. ಆ್ಯಂಡ್ ಇಲ್ಲಿನ ಪೊಂಗಲ್ ಆ ಸ್ವೀಟ್ ಮಾಡಿರ್ತಾರಲ್ಲ ಅದಂತೂ ತುಂಬಾ ಟೇಸ್ಟಿಯಾಗಿತ್ತು. ಸೊ ಡು ನಾಟ್ ಮಿಸ್ ದಿಸ್. ಆ್ಯಂಡ್ ನಾವು ತೊಗೊಂಡಿದ್ದ ಟಿಕೆಟ್ ಬಂದು 500 ರುಪೀಸ್ ಇಬ್ಬರಿಗೆ. ಅದನ್ನು ತೊಗೊಂಡು ಬೇಗ ದರ್ಶನ ಆಗೋಗುತ್ತೆ ಅಂತ ಅಂದ್ಕೊಂಡ್ವಿ. ಅಲ್ಲೂ ಕೂಡ ತುಂಬಾ ರಶ್ ಇತ್ತು. ನಾನು ಹೇಳ್ದಾಗೆ ವೀಕೆಂಡ್ ಇಯರ್ ಎಂಡ್ ಅಲ್ವಾ, ತುಂಬಾ ಕ್ರೌಡ್ ಇತ್ತು. ಸೊ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಆ್ಯಂಡ್ ಮಧ್ಯಾಹ್ನ ಟೈಮಲ್ಲಿ ಬರೋಕ್ಕೆ ಹೋಗ್ಬಿಡಿ, ಬೆಳಗ್ಗೆ ಬಂದರೆ ಬೆಟರ್ ಅಂತ ಅನಿಸುತ್ತೆ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು ಒಳ್ಳೆ ಗೋಲಿ ಸೋಡಾನ ಕುಡಿದು ನಾವು ನಮ್ಮ ನೆಕ್ಸ್ಟ್ ಪ್ಲೇಸ್ಗೆ ಹೊರಟ್ವಿ. ಆ್ಯಂಡ್ ಈ ಪ್ಲೇಸ್ ಕೂಡ ನಮ್ಮ ಲಿಸ್ಟಲ್ಲಿ ಇರಲೇ ಇಲ್ಲ. ನಾವು ಬಂದಿದ್ದು ಸೋಮೇಶ್ವರ್ ಬೀಚ್ಗೆ. ಇದು ಬೇರೆ ಸೋಮೇಶ್ವರ್ ಬೀಚ್, ನಾರ್ಮಲ್ ಅದು ಫೇಮಸ್ ಸೋಮೇಶ್ವರ್ ಬೀಚ್ ಅಲ್ಲ. ಸೊ ಇಲ್ಲಿ ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಸೊ ಸ್ಟೇ ಟ್ಯೂನ್ ಫಾರ್ ಮೋರ್ ಮಿನಿ ವ್ಲಾಗ್ಸ್.